ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಧನುಧಾರಿಯಾಗಿ ನೀರು ಹೋಗುವ ಪೈದಗಳಿಗೆ ಬುದ್ಧಿ ಸಂಪನ್ನ ಮನೋಹರ ನಾನು ಎಲ್ಲಿಗಾದರೂ ಪ್ರಯಾಣ ಮಾಡಿದರೆ ನಿನ್ನ ಅಂಗರಂಗದ ಮೋಹಕಾರಣಿಯಾದ ನೀನು ಚಿಂತ ಕಾಂತಳಾಗಬಾರದೆಂದು ಈ ಬಂಗಾರದ ಅವಧಿಯೋ ದಾದಿಯರ ಕೂಟ ಆಟ ಪಾಠ ಮಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುವಂತಹ ಸುಂದರಿ ಸಾವಿರಾರು ದಾಖಲೆಯಲ್ಲಿ ಬರುವುದೆಂದು ಹೇಳಿದೆಯಾ? ಇದರಲ್ಲಿ ಇದಕ್ಕಾಗಬೇಕಲ್ಲ ನನಗೆ ತಿಳಿಸಲಾರುವಂತ ಕಾರ್ಯವೇ ಅದರಿಂದ ಕಾರ್ಯಪ್ರಿಯ ನಿನ್ನ ತಂದೆಯನ್ನು ತಿಳಿಸುವುದು ನಿನ್ನ ಧರ್ಮವಾಗಿರು.
ಅರ್ಜುನ ಪಾತ್ರ ಮಾಡಿದವರು ಸುಮಕ್ಕ ಅವರು 201 ರೂಪಾಯಿ ಮಹಾನ್ ಪ್ರಕಾರ ಮಾಡ್ತಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಾಣೇಶ್ವರ ಅರಮನೆಯಲ್ಲಿ ಸಖಿಯರಿರುವಾಗ ಅವರೊಂದಿಗೆ ಕಾಣಲು ಕೈಯಿಂದ ಹೇಳ್ತಿರುವೆಯಾ? ಹೌದು ಕಾಂತಿ. ಪ್ರಾಣೇಶ್ವರ ನಿನ್ನನ್ನು ಬಿಟ್ಟು ಅದರಲ್ಲಿಯೂ ಸಹ ನಾನು ಜೀವಿಸಲಾರೆನು. ಆದ ಕಾರಣ ನಿನ್ನ ಸಂಗತಿಯನ್ನು ಎಲ್ಲರನ್ನು ತಿಳಿಸುವ ಯಾರನ್ನು ಹೋಗುವ ವಿಷಯ. ಪ್ರಾಣೇಶ್ವರ
ಐತೆ. ಇದೇ ಬೊಮ್ಮಳ ಗ್ರಾಮದಲ್ಲಿ ರತಿ ಕಲ್ಯಾಣದಲ್ಲಿ ಕಮಲರಾಜನ ಪಾತ್ರ ಮಾಡಿದಂತವರು ರತಿ ಪಾತ್ರ ಮಾಡಿದ ಸುಮಕ್ಕ ಅವರಿಗೆ 201 ರೂಪಾಯಿ ಬಹುಮಾನ ಪ್ರಕಾರ ಮಾಡ್ತಾರೆ. ಅವರು ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಲಾವಿದರ ಪ್ರೇಮಿಗಳಾಗಿರುವಂತಹ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಉದಯೇಶ್ವರಿ, ಕಾಂತ, ಕಾಂತ, ಪ್ರಿಯ, ನಿನ್ನ ದೇಹಕ್ಕೆ ನಾನು ಅರ್ಧ ಭಾಗ್ಯವಿಲ್ಲವೇ? ಹೌದು ಸುಂದರಿ. ಆದ ಕಾರಣ ನಿನ್ನ ಸಂಗತಿಯನ್ನು ಹೆಣ್ಣನ್ನು ನಿನಗೆ ತಿಳಿಸಬೇಕು ಪ್ರಿಯ. ತಿಳಿಸು ನೀವು ಹೋಗುವ ವಿಷಯ. ಹಾಗೆ ಪ್ರಾಣ ಸಖಿ ಎಂಬ ಪಟ್ಟದ ಪ್ರಾಣಿಯಾಗಿ ಒಳ್ಳೆಯ ಎಲ್ಲ ಗೋಪಾಲಕಿ ಅವಸದ ಕಡಿಗಣ್ಣಿನಪ್ಪ ಕಿಡಿಗಣ್ಣಿನ ಕಡತಾಂತ್ರವನ್ನು ತಪ್ಪಿಸಿ ಅತಿರೋಧಾನ್ವಿತನಾಗಿ ಮುಂಗಾರು ಮಿಂಚು ಬಿಡುವುದಕ್ಕೆ ಆಪಡಿಸಿ ಯಾವ ದೇಶಾಧಿಪತರು ಹಿಂದಕ್ಕೆ ಹೋಗುವುದೆಂದು ಕಾಂಗೇರಿ ಹೋಗುವುದಲ್ಲಿ ಎಂದು ಹೌದು, ಹಾಗಾದರೆ ಇಂಥ ಕಡೆ ಬರುವಂತ ನಾವು ಎಲ್ಲ ಹೊಡೆಯ ಮೇಲೆ ಕುಳಿತುಕೊಂಡು ಒಳ್ಳೆ ಜೀವನ ಹೆಸರೇ ಪೋಯಪ್ಪ. ಪ್ರತಿ ಮನ್ಮಥನ ಸುರಾಸುರ ಸೌಂದರ್ಯ ಉಳ್ಳಂತಾದಿ ರೂಪವತಿಯಾದ ಎಲ್ಲ ಭಕ್ತರ ರಾಣಿಯೇ ಕೇಳು. ನಾನು ಹೋಗುವ ಪ್ರೇಮ ಈ ಕ್ಷಣದೊಳಗೆ ನಿನಗೆ ತಿಳಿಸುವುದು ಚೆನ್ನಾಗಿ ಕೇಳು. ಒಳ್ಳೆಯ ಕಲ್ಪೋ ಬಟ್ಟೆ ಗೆದ್ರೆ ಹಡಿ ಹಡಿಯ ತಡೆಯಲಾರದ ಹುಟ್ಟ ಬಟ್ಟೆಯಲ್ಲಿ ಊರು ಬಿಟ್ಟು ಹೋಗಲ ಎಂಬ ಹಾಡನ್ನು ಗೆದ್ದಿದ್ದು ಮನಗದು ಕದ್ದು ಜೀವಿಸುತ್ತಿರುವ ಎಲ್ಲ ಸೋದರಿಯರಾದ ಶ್ರೀಕೃಷ್ಣನಮ್ಮ ಬಲಗೊಂದ ಧರ್ಮವನ್ನು ಬಿಡಿದು ಹೃದಯವು ಎನ್ನಲ್ಲಿ ಹುಟ್ಟುವ ಹೊಸಾಗ್ರದಿಂದ ಹೊಡೆದು ಬರೋದಕ್ಕೆ ರಥವನ್ನು ಹೊಡೆಯುವ ಸುಂದರಿ ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಎನ್ನ ಸೋದರಿಯರಾದ ಶ್ರೀಕೃಷ್ಣನಿಗಾಗಿ ಪ್ರಾಣೇಶ್ವರ, ಪ್ರಾಣೇಶ್ವರಿಯ ನಿನ್ನ ಹಳೆಯೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆಯಾ? ಹೌದು ಸುಂದರಿ ಹಳೆಯನ್ನು ಜಯಿಸಿದರನೇ ಸಹಜವಾಗಿ ಸುಂದರಿಯ ನಿನ್ನಿಂದ ಆಗುವುದಿಲ್ಲ. ಇದ್ದ ಮಾತನ್ನೇ ಹೇಳಿ. ನೀನು ಎಷ್ಟು ಹೇಳಿದ್ರು ನಾನು ಹೋಗುವುದು ಸುಂದರಿ. ಕಾಂತೆಯ ಇಂಥ ದುರ್ಬುದ್ಧಿಯಿಂದ ಯಾರು ಬುದ್ಧಿಯವರು? ಏ ಮೂರ್ಖರೇ, ಏನು ಮಾತನಾಡುವ? ಇದ್ದ ಮಾತನ್ನೇ ಹೇಳ್ತೇವೇನು? ನೀನು ಎಷ್ಟು ಹೇಳಿದ್ರು ನಾನು ಕೇಳುವುದಿಲ್ಲ. ನಾನು ಬಿಡುವುದಿಲ್ಲ. ನೀನು ಎಷ್ಟು ಹೇಳಿದ್ರು ನಾನು ಹೋಗುವುದಿಲ್ಲ. ಕಾಂತ, ನನ್ನ ಮಾತು ಹೇಳಿ ಹೋಗುವೆಯಾ? ಎಷ್ಟು ಮಾತನ್ನು ಕೇಳುವ? ಪ್ರಾಣೇಶ್ವರ, ಪ್ರಾಣೇಶ್ವರಿಯ ಹೃದಯೇಶ್ವರ,
ಗೊತ್ತಿರುವುದು ನನಗೆ. ಅವನ ಜಯಿಸಿದ ನಾನು ನಿನಗೆ ಗೊತ್ತಾಗಲ್ಲ. ಅದಕ್ಕಾಗಿ ಬೇಡವೆಂದು ಹೇಳುತ್ತಿರುವೆನು. ನೀವು ಎಷ್ಟು ಬೇಡಿದರೆ ನಾನು ಕೇಳುವುದಿಲ್ಲ ಗಾಂಧಿಯ. ಪ್ರಾಣೇಶ್ವರ, ಗಾಂಧಿಯ ಸೃಷ್ಟಿ ಸ್ಥಿತಿ ಜಗತ್ಕಾರ್ಯಗಳಿಗೆ ಕರ್ತನು ಅವನು. ನಾನೇನು ಸಾಮಾನ್ಯದವನು ತಿಳಿದಿಯ ಗಾಂಧಿಯ. ಆದರೂ ಸಹ ನೀನು ಅವನನ್ನು ಸರ್ವತ್ರ ಜಯಿಸಲಾರೆ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಯಾಕೆ ಮಾಡುವುದಿಲ್ಲ? ಪ್ರಾಣೇಶ್ವರ, ಜಿಂಕೆ ಬಳಿಸಿ ಗೋಪತಿ ಹಾಡಬೇಡದೆ ಹೇಳ್ತಿರುವೆಯಾ? ಏನೇ ರೀತಿ ಮಂತ್ರ ಕೊಟ್ಟು ಹೋದರೆ ನಾನು ಗಾಬರಿ ಆಗಲ್ಲ, ಏನೇನಾಗಬೇಕು? ಕಾಕ, ಜಯಿಸಿ ಬಂದರಂತೂ ಒಳ್ಳೆದಾಯಿತು. ಬರದೆ ಹೋದರೆ ಯಾವ ರೀತಿಯಾಗಿ ಜಯಿಸಿ ಬರುವೆ? ನಿನ್ನ ಶಕ್ತಿಯಿಂದ ಗೆದ್ದು ಬರುವೆಯಾ? ಅವನ ಯುಕ್ತಿಯಿಂದಲೇ ನಿನ್ನನ್ನು ಸಂಹಾರ ಮಾಡುವನು. ಅವನ ಮಾಯಗಾರರು ಹೇಗಾದರೂ ಮಾಡಿ ನಾನು ಗೆದ್ದವನು ಗಾಂಧಿಯ. ನೀನೇ ಹೇಳಿಲ್ಲ ಅವನ ಮಾಯಗಾರನೆಂದು. ಹೌದು ಮತ್ತೆ ಆ ಮಾಯಗಾರರನ್ನು ನೀನು ಯಾವ ರೀತಿಯಲ್ಲಿ ಗೆದ್ದು ಬರುವೆ? ಪ್ರಾಣೇಶ್ವರ, ನಿನ್ನ ಕರದಲ್ಲಿ ಖಡ್ಗವಿಂದ ಹೋಗಿ ಜಯಿಸಿ ಬರುವಂತ ಹೇಳಿದೆಯಾ? ಅವನು ಮಾಯಗಾರನಲ್ಲವೇ? ನೀನು ಯುದ್ಧ ಮಾಡುವ ಸಮಯದಲ್ಲಿ ಮಾಯವಾಗಿ ಹೋದರೆ ಪ್ರಾಣೇಶ್ವರ ಹೇಳಲೇ ಕೇಳಪ್ರಿಯ.
ಪ್ರಾಣೇಶ್ವರ ಪ್ರಾಣೇಶ್ವರಿ ಬುಧೇಶ್ವರ ಉದಯೇಶ್ವರಿ ನಾನು ಎಷ್ಟು ವಿಧವಾಗಿ ಬೇಡಿಕೊಂಡ್ರು ಒಂದೇ ಹಠವನ್ನು ಹಿಡಿದು ಹೋಗಬೇಕ ಹೇಳ್ತಿರುವೆಯಲ್ಲ ಹೌದು ಸುಂದರಿ ಕಾಕ ಕಾಂಡ್ಯ ಇವತ್ತು ನೀತಿ ಮಾತುಗಳನ್ನು ಹೇಳಲು ಚಿತ್ತವಿಟ್ಟು ಕೇಳು ಅದೇನು ಚೆನ್ನಾಗಿ ಹೇಳು ಕಾಂಡ್ಯ ಪ್ರಿಯ ಪ್ರಿಯಳೇ ಹಿಂದಕ್ಕೆ ಹುರಿಯುವ ಸೂರ್ಯನನ್ನು ಕಂಡು ಹಾಡಿದೆಯನ್ನು ಗಿಡದ ಮೇಲಿನ ಹಣ್ಣನ್ನು ಬಾಳಿಸಿಕೊಂಡು ತಿನ್ನಲು ಹೋಗಿ ತನ್ನ ಕಣ್ಣನ್ನು ಕಂಡುಕೊಂಡಿರುವ ವಿಚಾರದಲ್ಲಿ ತಿಳಿದವರೇ ಇಲ್ಲ ಇಲ್ಲಿಯ ಪುರಾಣ ನಾನು ಕೇಳೋದಕ್ಕೆ ಬಂದಿಲ್ಲ ಪ್ರಾಣೇಶ್ವರ ಪ್ರಾಣೇಶ್ವರಿ ಅದರಂತೆ ಈ ನಿನ್ನ ಮಂದ ಬುದ್ಧಿಯಿಂದ ನಾನು ಶ್ರೀಕೃಷ್ಣನನ್ನು ಜಯಿಸಲೆಂದು ಹೋಗಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಬರಲಿಲ್ಲ ಮೂರ್ಖ ಏನು ಮಾಡಿದೆ ಸುಮ್ಮನೆ ನನ್ನ ಮಾತಿಗೆ ಒಳಗೊಟ್ಟು ನಿನ್ನ ಹಠವನ್ನು ಬಿಟ್ಟು ಎಲ್ಲೊಂದಿಗೆ ಅರವತ್ತಿಗೆ ಮಾತ್ರ ಯಾವ ಬೀಳುವುದಿಗೆ ಕೈಯ ಏನೇ ಸುಂದರಿ ಉದಯಿಸಿರುವ ಸೂರ್ಯನ ಕೆಳಗೆ ಹಾದಿದೆ ಎಂದು ಕಣ್ಣು ಕಳಕಂಡಿರುವ ಮಾತು ಏ ಸುಂದರಿ ಪ್ರಪಂಚವನ್ನು ಪ್ರಜ್ವಲಿಸುವ ಸೂರ್ಯದೇವನ ಕೆಳಗೆ ಮನೆಯ ಉರಿಯುವ ಮುಂಚೆ ಅತಿ ಶಕ್ತಿವಂತನಾದ ಸೂರ್ಯದೇವನಿಗೂ ನನ್ನ ಸೋದರಳಿಯನಾದ ಶ್ರೀಕೃಷ್ಣನಿಗೂ ಮೇಲಿನ ವ್ಯತ್ಯಾಸ. ಸುಮ್ಮನೆ ಇಲ್ಲದ ಧರ್ಮದ ನುಡಿಗಳನ್ನು ಮುಂದೆ ತಂದಿದ್ದಾರೆ ಏನು ಬೀದಿಯ ನಾವು ಭಯವು? ಹೊಡೆಯ ಈ ಜನಗಳ ಮಾಯಕಾರಿ ವಚನಗಳ ನಮ್ಮ ಆಮುಖಗಳನ್ನು ನಾಶ ಮಾಡಿ ಈ ಅವರ ಒಳದ ಕೆಳಗಿಯ ಸುದ್ದಿಯನ್ನು ಕೇಳಿ ಹೊಡೆಯ ಆ ಬೂದಿ ಒಳಗನಾದ ಪರಶಿವನ ಎಲ್ಲೋ ಹಿಂದಕ್ಕೆ ಬಂದರೆ ಅವನ ಶಾಸಕೋದವಂ ಕಿಂತ ಅವರಿಗೆ ಆದಲಾಗಿ ಒಂದು ದೂರವಂ ಇದನ್ನು ಹರಿದು ಚತುರ್ಮುಖನಾದ ಬ್ರಹ್ಮನ ಹೇಳಾದ ಹಠ ಬಂದರೆ ಅಡ್ಡ ಬಂದರೆ ಅವನ ಚತುರ್ಮುಖ ಬೇಸಿ ಧರಣಿಯ ತ್ರಿಮೂರ್ತಿಗಳ ಉಸಿರಿಲ್ಲವದಕ್ಕೆ ಇವಳ ಆಡುವ ಬೋಧನೆಯನ್ನು ಕೇಳಿದೆಯಾ ಕೇಳಿದ್ರೆ ದೇವ ಎನ್ನ ಮುದ್ದು ಮಡದಿ ಅಂತ ಸುಮ್ಮನಿದ್ದಾರೆ ಹೌದು ದೇವ ಇವಳ ನುಡಿಗಳ ಮಾನಸದ ಆಚೆಗೆ ನುಗ್ಗುವಂತಹ ಸಾಧ್ಯ ಒಟ್ಟದರ ಗಣೇಶ ಈ ಜಗತ್ತಿಗೆ ಬರಲೆ ಪ್ರಾಣೇಶ್ವರ ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ನೀವು ಒಂದೇ ಆಟವನ್ನು ಹಿಡಿದಿರುವೆ ಹೌದು ಕಾಂಡೆ ವಿಷ್ಣುವನ್ನು ಜಯಿಸಿದಳು ಎಂದು ಹೇಳ್ತಿರುವೆ ಹೌದು ಕಾಂಡೆ ಕಾಕ ಕಾಂಡೆ ಎಷ್ಟೇ ಆದರೂ ನೀನು ನನ್ನ ಪತಿದೇವನಲ್ಲವೇ ಹೌದು ಕಾಂಡೆ ಪತಿಯ ಶ್ರೇಯಸ್ಸನ್ನು ಬಯಸುವುದು ಪತಿಯಲ್ಲಿನ ಧರ್ಮವಾಗಿರುವುದು ಆದ ಕಾರಣ ಹೋಗುವ ಕಾರ್ಯಕ್ಕೆ ಜಯವಾಗಲಿ ನಿನಗೆ ಜಯ ದಾಖಲೆ ಎತ್ತುವೆನು ಶ್ರೀರಾಮನ ಕಣ್ಣು. ನಿಮ್ಮ ಇಷ್ಟದಂತಾಗಲಿ ಕಾಂಡೆ ಗುಡ್ಲೆಟ್ಟಿ ಸುರೇಶ್ ಅವರು ಈ ಕಂಪನಿ ಪರವಾಗಿ 1,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅದೇ ರೀತಿ ಕೊತ್ತಪಲ್ಲಿ ಮಹೇಂದ್ರ ಶರಣ ಅವರಿಗೆ 201 ರೂಪಾಯಿ ಹಾರ್ಮೋನಿಯಂ ಮಾಸ್ಟರ್ ಅಂತ ದೊಡ್ಡಪ್ಪಗಳಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಏ? ಅದೇ ರೀತಿ ರತಿ ಕಲ್ಯಾಣದಲ್ಲಿ ನಾರದನ ಪಾತ್ರ ಮಾಡಿದಂತವರು ಸುಮಕ್ ಅವರಿಗೆ 201 ರೂಪಾಯಿ ಮತ್ತೆ ಸಾರಥಿ ಪಾತ್ರ ಮಾಡಿದಂತವರು 201 ರೂಪಾಯಿ ತಬಲಾ ಮಾಸ್ಟರ್ ನಾಗೇಶನ್ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅವರಿಗೆ ಕೂಡ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಅದೇ ನಾಟಕದಲ್ಲಿ ಕಮಲರಾಜನ ಪಾತ್ರ ಮಾಡಿದಂತವರು ಕೂಡ ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅವರಿಗೆ ಕೂಡ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಇದೇ ಊರಿನ ರತಿ ಕಲ್ಯಾಣ ಬಯಲಾಟದಲ್ಲಿ ನಾರದನ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ಮಾವನವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಆ ನಮ್ಮ ಮಾವನಿಗೂ ಸಹ ನನ್ನ ತುಂಬ ಧನ್ಯವಾದಗಳು. ಪ್ರಾಣೇಶ್ವರ ನೀವು ಹೋದ ಕಾಲ ಜಯವಾಗಲಿ ನಿನಗೆ ಜಯದಾರತಿಗೆ ಹೆಚ್ಚಿರುವೆನು
ಜಾಣ ಆ ಕೃಷ್ಣನೊಂದಿಗೆ ಗುದ್ದೋಡಿ ಹುಡುಕಿಕೊಳ್ಳುವ ನಿನ್ನ ಪ್ರಾಣ ನಿನ್ನಲ್ಲಿ ಚರಂದಾಗ ಸಾಧ್ಯ ನಿಫಳಿದೆಯಾಗಿ ಅವಳಿ ಮಾತಿನ ದೂತ ಪ್ರಪಂಚ ಖ್ಯಾತ ದೇವಾ ಗಡನ ಸಿಡಿಲಿನ ಹಬ್ಬರದಲ್ಲ ಮೀರ ಮಕ್ಕಳ ನೀಡುತ್ತ ಮೈಗುಂಡದ ಮೇಲೆ ಕಾಜುಳಿಯ ಮಾಡು ಸಂಗ್ರಾಮಕ್ಕೆ ಬರ್ತಾನಂತ ಮಾತ್ರ ಸಮೀಪಕ್ಕೆ ಆತ್ಮಂದಿರ ಕಾರಣ ಕಿರೀಟ ಹಚ್ಚಿಬಿಡಪ್ಪ ಕಂಸಾಪುರ ಕಿರೀಟ ಹಚ್ಚಿಬಿಡ ಚಂದ್ರಗಿರಿ ವೆಂಕಟೇಶು ಬೊಮ್ಮನಾಳ್ ಇವರು ಈ ಕಂಪನಿ ಪರವಾಗಿ 2,000 ರೂಪಾಯಿಯನ್ನು ಬಹುಮಾನವಾಗಿ ನೀಡುತ್ತಾರೆ. ¡Vamos!
ಮಾತನಾಡಿದಪ್ಪ ಅದಕ್ಕೆ ನಾವು ಕುಣಿದು ಏನಾಡ್ದಪ್ಪ ನಾಡಪ್ಪ ನಿಮ್ಮ ದರ್ಶನವು ನಮಗಿಲ್ಲದೆ ಪರಮಾತ್ಮರೇ ಎಲ್ಲ ತಾಯಿಂದರಾದ ರಾಧೆಯು ರುಕ್ಮಿಣಿಯು ಅಹೋ ಪರಮಾತ್ಮರೇ ಮತ್ತು ನೀವು ನಿನ್ನ ಪ್ರಜಾ ಪರಿವಾರದವರೆಲ್ಲರೂ ಕ್ಷೇಮದಿಂದ ಇರುವರೆ ತಾತನೇ ದೇವಕುಲ ಪ್ರಖ್ಯಾತವೇ ಅಹೋ ಪರಮಾತ್ಮರೇ ನಾವು ಮತ್ತು ನಮ್ಮ ಪ್ರಜಾ ಪರಿವಾರದವರು ದೇವರಿಂದ ಕಾಲವನ್ನು ಕಳೆಯುತ್ತಾ ಇದ್ದೀವಿ. ಅಹೋ ನಾರದ, ಪರಮಾತ್ಮರೇ ತಾವು ಯಾವ ದೇಶದಿಂದ ಬಂದಿರಿ, ಯಾವ ದೇಶದಲ್ಲಿ ಏನೇನು ವಸ್ತುಮಾನಗಳು ತಂದೆ, ಇದು ನೀವೇ ತಿಳಿದಿರಿ ನಾರದರೆ, ಬುದ್ಧಿ ಸಂಪನ್ನರೇ. ಅಹೋ ಮುಕುಂದರೇ ನಾರದ, ಈ ತ್ರಿಭುವನದಲ್ಲಿ ಇಟ್ಟ ಹೆಜ್ಜೆಯು ಭಕ್ತರಿಗೆ ವರದಾನವು ಇಲ್ಲದವರು ಯಾರು ನಾರದ? ಅಹೋ ಪರಮಾತ್ಮರೇ ಮುನಿವರ್ಯ, ನೀವು ನುಡಿಯೇ ಅವರಿಗೆ ಗುಣದಾನವು ಅವರು ನಾರದ, ಅಹೋ ಶ್ರೀಕೃಷ್ಣ ಪರಮಾತ್ಮರೇ ಮುನಿವರ್ಯ, ಈ ಸೃಷ್ಟಿಯನ್ನೇ ಪರಿಪಾಲಿಸುವರು ನೀವು ಇಲ್ಲದವರು ಯಾರು ನಾರದ? ನಿಮಗೆ ತಿಳಿಯದ ವರ್ತಮಾನವು ನನಗೆ ತಿಳಿಯುವುದು ಹ, ಸುಮ್ಮನೆ ನಮ್ಮನ್ನು ಯಾತಕ್ಕೆ ವಿಚಾರವನ್ನು ಮಾಡುತ್ತಿರುವಿಗೆ ನಾರಾಯಣ ಎನ್ನ ಮಾತನ್ನು ಕೇಳು ನಿಶ್ಚಲ ಅಹೋ ಮುನಿವರ್ಯ, ಅಪ್ಪ ಪರಮಾತ್ಮನೇ ಈ ಅಹೋ ಬ್ರಹ್ಮಾಂಡನ, ಪರಮಾತ್ಮನೇ ಈ ಶ್ರೀರಾಮನನ್ನ ಸಂರಕ್ಷಣೆ ಮಾಡಬಹುದು, ಇದು ನಿಜ. ಆದರೆ ಆದರೆ ಯಾರು ಎಲ್ಲಿಗೆ ಹೋಗಿದ್ದಾರೆ, ಸಾಮಾನ್ಯರಿದ್ದಾರೆ, ಎಲ್ಲಿ ಏನು ನಡೆಸಿಕೊಳ್ಳಬಹುದು, ನಾವು ಯಾಕೆ ವೀಕ್ಷಣೆ ಮಾಡಲಿ ನಾರದರೆ? ಜ್ಞಾನಿಕ ವಿಚಾರದಲ್ಲಿ ಪರಮಾತ್ಮನೇ ಮುನಿವರ್ಯ, ಹಾಗಾದರೆ ಹೇಳದನ್ನು ಚೆನ್ನಾಗಿ ಕೇಳು ಅದೇನು ವಿಸ್ತಾರವಾಗಿ ಹೇಳುವುದಲ್ಲ. ಶ್ರೀ ಹರಿ
ನನಗೆ ಅಪ್ಪನೆಯನ್ನು ದಯಪಾಲಿಸು ದೇವ. ಕಂಸಾಸುರ, ಕಂಸ
ಇದೇ ಬೊಮ್ಮನಾಳ ಗ್ರಾಮದಲ್ಲಿ ರತಿ ಕಲ್ಯಾಣದಲ್ಲಿ ಅರ್ಜುನ ಪಾತ್ರ